ಹೆಚ್ಚಳ ಪಡುವವನು ದೇವರಲ್ಲಿ ಹೆಚ್ಚಳ ಪಡಬೇಕು. ಆತನ ವಾಕ್ಯವನ್ನು ತಿಳಿದು ಅದಕ್ಕೆ ವಿಧೇಯರಾಗುವವರು ನಮಗೆ ಬೇಕಾಗಿದ್ದಾರೆ. ಆತ್ಮೀಯ ಪ್ರಿಯರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಈ ಸೇವೆಗಾಗಿ ಪ್ರಾರ್ಥಿಸಿರಿ, ಇತರರಿಗೂ ತಿಳಿಯಪಡಿಸಿರಿ. ಹೆಚ್ಚಳ ಪಡುವುದು ಮಾನವನ ಜೀವಿತದಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಅವಿಧೇಯತೆಯು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದು. ಹಾಗಾದರೆ ಇವುಗಳಿಂದ ಹೇಗೆ ಬಿಡುಗಡೆ ಹೊಂದುವುದು? ಬನ್ನಿರಿ, ದೇವರ ವಾಕ್ಯ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ದೇವರ ಜೀವವುಳ್ಳ ವಾಕ್ಯಗಳ ಅಧ್ಯಯನದಲ್ಲಿ ಮುನ್ನಡೆಯಲು ದೇವರಾತ್ಮನ ಬಲವನ್ನು ಬೇಡಿಕೊಳ್ಳೋಣ. ಇಂದು ನಾವು ಯೆರೆಮೀಯನು ಹೃದಯ ವೇದನೆಯಲ್ಲಿ ಪಾಲ್ಗೊಳ್ಳುತ್ತಾನೆ ಎಂಬುದನ್ನು ನೋಡೋಣ. ಪ್ರಿಯರೇ, ದೇವರ ಕನಿಕರದ ಕರೆಯನ್ನು ಜನರು ತಿರಸ್ಕರಿಸಿದ್ದನ್ನು ಕಂಡ ಯೆರೆಮೀಯನ ವೈಯಕ್ತಿಕ ಹೃದಯ ವೇದನೆಯನ್ನು 9ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಯ್ಯೋ, ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಎಷ್ಟೋ ಲೇಸು. ನನ್ನ ಜನರಲ್ಲಿ ಹತರಾದವರ ನಿಮಿತ್ತ ಹಗಲಿರುಳು ಅಳಬೇಕಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನ ಮೇಲಾದ ಪರಿಣಾಮ ಇದಾಗಿದೆ. ಅವನು ತನ್ನ ಸಂದೇಶವನ್ನು ಹೇಗೆ ಕೊಟ್ಟನು? ಅವನು ಇತರರನ್ನು ಟೀಕಿಸುವ ಸ್ವಭಾವದ ಕಠಿಣ ಮನಸ್ಸಿನವನಾಗಿದ್ದಾನೋ? ಅಲ್ಲ, ಕಣ್ಣೀರು ಸುರಿಸುತ್ತಾ ಅವನು ತನ್ನ ಸಂದೇಶವನ್ನು ಕೊಟ್ಟನು. ಅವನು ಕೊಟ್ಟ ಸಂದೇಶಕ್ಕೆ ಅವನ ಹೃದಯವೇ ಒಡೆಯಿತು. ಶತಮಾನಗಳ ಬಳಿಕ ಯೇಸು ಯೆರೂಸಲೇಮ್ ನಗರಿಯ ಮೇಲೆ ಅಳುತ್ತಾ ಆ ಪಟ್ಟಣಕ್ಕೆ ಕಟುವಾದ ಸಂದೇಶ ಕೊಟ್ಟದ್ದನ್ನು ಇಸ್ರಾಯೇಲರು ಕಂಡರು. ಇದು ಅಳುವ ಪ್ರವಾದಿಯಾದ ಯೆರೆಮೀಯನನ್ನು ಅವರ ನೆನಪಿಗೆ ತಂದಿತು. ಕೆಲವರು ಯೇಸುವನ್ನು ಯೆರೆಮೀಯನೇ ತಿರುಗಿ ಬಂದಿದ್ದಾನೆಂಬಂತೆ ಕಂಡರು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 2ನೇ ವಚನವನ್ನು. ಅಕಟ ದಾರಿಗರು ತಂಗುವ ಗುಡಿಸಲು ಕಾಡಿನಲ್ಲಿ ನನಗೆ ಸಿಕ್ಕಿದರೆ ಎಷ್ಟೋ ಒಳ್ಳೆಯದು. ಆಗ ನನ್ನ ಜನರನ್ನು ತ್ಯಜಿಸಿ ಹೋಗುತ್ತಿದ್ದೆನು. ಅವರೆಲ್ಲರೂ ಸೂಳೆಗಾರರು, ದ್ರೋಹಿಗಳ ಗುಂಪೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ಈ ಜನರ ನಾಶನಕ್ಕೆ ಕಾರಣವಾದ ಅವರ ಪಾಪವನ್ನು ಕಾಣಲಾರದ ಅರಣ್ಯ ಪ್ರದೇಶಕ್ಕೆ ಹೋಗುತ್ತಿದ್ದರೆ ಒಳ್ಳೆಯದೆಂದು ಯೆರೆಮೀಯನು ಆಶಿಸಿದನು. ಯೆರೆಮೀಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 23 ಮತ್ತು 24ನೇ ವಚನಗಳನ್ನು ಗಮನಿಸಿರಿ. ಯೆಹೋವನು ಈಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ, ನೀತಿ, ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇವೆರಡು ಸತ್ಯವೇದದಲ್ಲಿನ ಅದ್ಭುತವಾದ ವಚನಗಳಾಗಿವೆ. ಅವುಗಳನ್ನು ಪ್ರತ್ಯೇಕವಾಗಿ ಕೂಡ ಹೇಳಬಹುದು. ಅನೇಕರು ಹೇಳಿದ್ದಾರೆ ಕೂಡ. ಆದರೆ ಈ ಮಾತುಗಳು ದೇವರ ಮಾತನ್ನು ತಿರಸ್ಕರಿಸಿದ ಜನಾಂಗಕ್ಕೆ ನುಡಿಯಲ್ಪಟ್ಟವುಗಳೆಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಪ್ರಿಯರೇ, ನಾವು ರಾಷ್ಟ್ರವಾಗಿ ಯಾವ ಸಂಗತಿಗಳಲ್ಲಿ ಹೆಚ್ಚಳ ಪಡುತ್ತೇವೆ? ಸ್ವಾಭಾವಿಕವಾಗಿ ನಾವು ಮಾನವ ಜ್ಞಾನದಲ್ಲಿ ಹೆಚ್ಚಳ ಪಡುತ್ತೇವೆ, ಐಶ್ವರ್ಯದಲ್ಲಿ, ಶಕ್ತಿಯಲ್ಲಿ ಆತುಕೊಳ್ಳುತ್ತೇವೆ. ನಿಜವಾದ ನಮ್ಮ ಶಕ್ತಿಯು ರಾಜಕಾರಣಿಗಳ ಚಾತುರ್ಯದಲ್ಲಿಯೂ ಇಲ್ಲ, ನಮ್ಮಲ್ಲಿ ಅಣುಶಸ್ತ್ರಗಳಿವೆ ಎಂಬುದರ ಮೇಲೂ ಅಲ್ಲ. ನಮಗಿರುವ ಶಕ್ತಿಯು ನಮ್ಮ ಮೌಲ್ಯಗಳ ಮೇಲೆ, ನಮ್ಮ ನೈತಿಕ ಮೌಲ್ಯಗಳ ಮೇಲೆ, ನಮ್ಮ ಗುಣ ಉದ್ದೇಶಗಳ ಮೇಲೆ ಆಧಾರಗೊಂಡಿರಬೇಕು. ಆದರೆ ಈ ಸಂಗತಿಗಳನ್ನು ನಮ್ಮ ಶಾಲೆ ಕಾಲೇಜುಗಳಲ್ಲಿ ಕಲಿಸುತ್ತಾ ಇಲ್ಲ. ನಾವು ಒರಟಾದ ನೈತಿಕ ಉದ್ದೇಶಗಳೇ ಇಲ್ಲದ ಒಂದು ಜನಾಂಗವನ್ನು ಸೃಷ್ಟಿಸಿದ್ದೇವೆ. ನಾವು ನಿಜವಾಗಿ ದಾರಿ ತಪ್ಪಿದ್ದೇವೆ. ಯೆರೆಮೀಯನು ಹೇಳಿದಂತೆ ಕತ್ತಲೆ ತುಂಬಿದ ಬೆಟ್ಟಗಳಲ್ಲಿ ನಮ್ಮ ದಿನಗಳಲ್ಲಿ ಒಂದು ದೇಶವು ತೀರದಲ್ಲೇ ಸಾಗುವಂತಿದೆ.
ಹೀಗೆ ಹೋಗುವಾಗ ನಾವು ಕೆಳ ಜಾರುತ್ತಾ ಇರುತ್ತೇವೆ. ಈ ಸಂಗತಿಗಳನ್ನು ಹೇಳಿದರೆ ಅನೇಕರು ಮೆಚ್ಚುವುದಿಲ್ಲವೆಂದು ನನಗೆ ತಿಳಿದದೆ. ಇದರಿಂದ ನನಗೆ ಸ್ನೇಹಿತರೂ ಸಿಕ್ಕುವುದಿಲ್ಲವೆಂದೂ ನಾನು ಜನರಿಗೆ ಮೆಚ್ಚುಗೆಯಾದವನಾಗಲಾರೆನೆಂದೂ ನನಗೆ ತಿಳಿದದೆ. ಆದರೆ ಯೆರೆಮೀಯನ ಸ್ಥಿತಿ ಕೂಡ ಹಾಗೇ ಇತ್ತು. ಪ್ರಿಯರೇ, ನಾನು ಅವನ ಜೊತೆ ನಿಲ್ಲುತ್ತೇನೆ. ಯಾಕಂದರೆ ನಮ್ಮ ದೇಶದಲ್ಲಿ ಇನ್ನೂ ಭಕ್ತಿ ಸಂಜೀವನ ಉಂಟಾಗುವ ನಿರೀಕ್ಷೆಯಿದೆ. ಹೆಚ್ಚಳ ಪಡುವವನು ನನ್ನನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡಿರುವುದಕ್ಕೆ ಹೆಚ್ಚಳ ಪಡಲಿ ಎಂಬುದಾಗಿ ನೋಡುವಾಗ ನಮಗೆ ಬೇಕಾಗಿರುವುದು ಈ ದೇವರಿಲ್ಲದ ತತ್ವಗಳನ್ನು ಬಿಟ್ಟು ಬೇರೆಯದನ್ನು ತಿಳಿದಿರುವ ಕೆಲವು ನಾಯಕರೇ ದೇವರನ್ನು ಆತನ ವಾಕ್ಯವನ್ನು ತಿಳಿದು ಅದಕ್ಕೆ ವಿಧೇಯರಾಗಿರುವವರು ನಮಗೆ ಬೇಕಾಗಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಈ ದೇಶದ ದೊಡ್ಡ ಅಗತ್ಯತೆ ಎಂದರೆ ದೇವರ ಕಡೆಗೆ ತಿರುಗಿಕೊಳ್ಳುವುದೇ ಆಗಿದೆ. ನಮ್ಮ ಕಪಟತನವನ್ನು, ಸೋಗನ್ನು, ನಾವು ಬುದ್ಧಿವಂತರೆಂಬ ಭ್ರಮೆಯನ್ನು ಬದಿಗಿಟ್ಟು ಬರಬೇಕಾಗಿದೆ. ದೇವರಿಗೆ ಮಹಿಮೆ ತರುವ ರೀತಿ ನಾವು ಬದುಕಬೇಕಾಗಿರುವ ನಾವು ನಮ್ಮ ಸಾಧನೆಗಳ ಕುರಿತಾಗಿ ಕೊಚ್ಚಿಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, 10ನೇ ಅಧ್ಯಾಯದಲ್ಲಿ ದೇವರ ಮನೆಯ ಬಾಗಿಲಿನಲ್ಲಿ ಯೆರೆಮೀಯನು ಕೊಟ್ಟ ಸಂದೇಶವು ಮುಕ್ತಾಯಗೊಳ್ಳುತ್ತದೆ ಮತ್ತು ಧರ್ಮಶಾಸ್ತ್ರ ಗ್ರಂಥವನ್ನು ಕಂಡುಕೊಂಡ ಬಳಿಕ ಉಂಟಾದ ಸುಧಾರಣೆ ಹಾಗೂ ಭಕ್ತಿ ಸಂಜೀವನದ ಪ್ರಾರಂಭವನ್ನು ತಿಳಿಸುವ ಭಾಗ ಆರಂಭವಾಗುತ್ತದೆ. 10ನೇ ಅಧ್ಯಾಯ 11ನೇ ಅಧ್ಯಾಯಗಳನ್ನು ನಾವು ಮುಂದಕ್ಕೆ ನೋಡೋಣ. ಪ್ರಿಯರೇ, ಧರ್ಮಶಾಸ್ತ್ರವು ಸಿಕ್ಕಿದ್ದು ಅರಸನಾದ ಯೋಷೀಯನ ಮೇಲೆ ಬಹುದೊಡ್ಡ ಪ್ರಭಾವ ಬೀರಿತ್ತು. ತಮ್ಮ ಕಡೆಗಿನ ದೇವರ ಉದ್ದೇಶದಿಂದ ತಾವು ಎಷ್ಟು ಕೆಳಕ್ಕೆ ಬಿದ್ದಿದ್ದೇವೆಂಬುದನ್ನು ಅವನು ತಿಳಿದುಕೊಂಡನು. ಅದು ಅವನನ್ನು ಅಲ್ಲಾಡಿಸಿತು. ಅವನು ಬಹುವಾಗಿ ಬದಲಾದನು. ತನ್ನ ಜನರು ದೇವರನ್ನೇ ಸೇವಿಸುವೆಂಬ ಒಂದು ಒಡಂಬಡಿಕೆಯನ್ನು ಜನರು ಮಾಡುವಂತೆ ನಡೆಸಿದನು. ದೇವರಲ್ಲದವುಗಳ ಪೂಜೆಯ ಮೂರ್ಖತನ ಎಂಬ ವಿಚಾರವನ್ನು ನಾವು ನೋಡೋಣ. ಪ್ರಿಯರೇ, ಈ 10ನೇ ಅಧ್ಯಾಯದಲ್ಲಿ ಜನರು ದೇವರಿಗೆ ಬದಲಾಗಿ ಬೇರೆ ವಸ್ತುಗಳನ್ನು ಹಿಂಬಾಲಿಸುವುದನ್ನು ನೋಡುತ್ತೇವೆ. ಜನರು ಯಾವಾಗಲೂ ದೇವರಿಗೆ ಬದಲಾದದನ್ನೇ ಇಟ್ಟುಕೊಳ್ಳುತ್ತಿದ್ದರು. ಜೀವವುಳ್ಳ ನಿಜ ದೇವರನ್ನು ಆರಾಧಿಸದವನು ದೇವರ ಬದಲಾಗಿ ಬೇರೇನನ್ನೋ ಇಟ್ಟುಕೊಂಡಿದ್ದಾನೆಂದಾಯಿತು. ಅನೇಕ ಜನರು ತಮ್ಮನ್ನೇ ಪೂಜಿಸಿಕೊಳ್ಳುತ್ತಾರೆ. ಇನ್ನು ಕೆಲವರು ಹಣವನ್ನು ಪೂಜಿಸಿ ಅದನ್ನು ಗಳಿಸಲು ಅಪ್ರಾಮಾಣಿಕರಾಗಿ ವರ್ತಿಸುತ್ತಾರೆ. ಇನ್ನು ಕೆಲವರು ಕೀರ್ತಿಗಾಗಿ ಆಶೆಪಟ್ಟು ಅಯೋಗ್ಯವಾದ ಗುರಿ ಮುಟ್ಟಲು ತಮ್ಮ ಮರ್ಯಾದೆಯನ್ನೇ ಕಳೆದುಕೊಳ್ಳುತ್ತಾರೆ. ಪ್ರಿಯರೇ, ಹೀಗೆ ದೇವರಿಗೆ ಬದಲಾಗಿರುವಂತಾದು ಅನೇಕವಿದೆ. ಯೆರೆಮೀಯನು ಅವುಗಳ ಕುರಿತಾಗಿ ತಿಳಿಸುತ್ತಾನೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು. ಇಸ್ರಾಯೇಲ್ ವಂಶದವರೇ, ಯೆಹೋವನು ನಿಮಗೆ ನುಡಿಯುವ ಮಾತನ್ನು ಕೇಳಿರಿ. ಯೆಹೋವನು ಹೀಗೆ ಹೇಳುತ್ತಾನೆ, ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರಿ. ಜನಾಂಗಗಳು ಹೆದರುವ ಆಕಾಶದ ಉತ್ಪಾತಗಳಿಗೆ ನೀವು ಹೆದರಬೇಡಿರಿ. ಪ್ರೀತಿಯುಳ್ಳ ದೇವಜನರೇ, ಯೆರೆಮೀಯನ ಕಾಲದಲ್ಲಿದ್ದಂತೆ ಈ ದಿನಗಳಲ್ಲಿ ಕೂಡ ಜನರು ಗ್ರಹಗತಿಯನ್ನಾಧರಿಸಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತಾರೆ. ತಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೇವೆ ಎಂದು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ನಡೆಯುತ್ತಾರೆ. ಅದು ಸತ್ಯವೆಂಬಂತೆ ನಮ್ಮ ವಾರ್ತಾ ಮಾಧ್ಯಮಗಳು ಅವನ್ನು ಪ್ರಕಟಿಸುತ್ತಿರುತ್ತವೆ. ದೇವರು ಹೀಗೆ ಎಚ್ಚರಿಸುತ್ತಾನೆ, ಏನೆಂದರೆ ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರಿ ಎಂದು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು. ಜನಾಂಗಗಳ ಕಟ್ಟಳೆಗಳು ಬರಿದೆ. ಅರಣ್ಯದ ಮರವನ್ನು ಕತ್ತರಿಸುವರು. ಬಡಗಿಯು ಅದನ್ನು ಕೈಯಿಂದ ಬಾಚಿಯಿಂದ ರೂಪಿಸುವನು. ಅದನ್ನು ಬೆಳ್ಳಿ ಬಂಗಾರಗಳಿಂದ ಭೂಷಿಸುತ್ತಾರೆ. ಅಲುಗದ ಹಾಗೆ ಮೊಳೆಗಳಿಂದ ಸುತ್ತಿಗೆಯಿಂದ ಭದ್ರಪಡಿಸುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನು ವಿಗ್ರಹಾರಾಧನೆಯನ್ನು ಅಲ್ಲಗಳೆಯುವುದು ಆಧುನಿಕ ಕಾಲದ ಕ್ರಿಸ್ಮಸ್ ಮರದ ಅಲ್ಲಗಳೆಯುವಿಕೆ ಎಂದು ಕೆಲವರು ಹೇಳುತ್ತಾರೆ. ಇದು ಸಂಪೂರ್ಣವಾಗಿ ಅರ್ಥವಿಲ್ಲದಾಗಿದೆ. ಯೆರೆಮೀಯನು ಕ್ರಿಸ್ಮಸ್ ಮರದ ಕುರಿತಾಗಿ ಮಾತನಾಡುತ್ತಿಲ್ಲ. ಅವನ ಕಾಲದಲ್ಲಿ ಕ್ರಿಸ್ಮಸ್ ಮರ ಇರಲಿಲ್ಲ. ಜನಾಂಗಗಳ ಕಟ್ಟಳೆಗಳು ಬರಿದೆ ಎಂಬುದಾಗಿ ನೋಡುವಾಗ ಅವು ಸತ್ಯವಿಲ್ಲದ್ದೇ ಆಗಿವೆ. ನೀವು ಕ್ರಿಸ್ಮಸ್ ಸಮಯದಲ್ಲಿ ಕ್ರಿಸ್ಮಸ್ ಮರದೆದುರು ಅಡ್ಡಬಿದ್ದು
ಅದನ್ನು ಆರಾಧಿಸುವುದಾದರೆ ಯೆರೆಮೀಯನ ಎಚ್ಚರಿಕೆ ಮಾತು ನಿಮಗೆ ಅನ್ವಯಿಸಬಹುದು. ಆದರೆ ಒಬ್ಬ ರಕ್ಷಿಸಲ್ಪಡದವನು ಕೂಡ ಕ್ರಿಸ್ಮಸ್ ಮರವನ್ನು ಆರಾಧಿಸುವುದನ್ನು ನಾನು ಕಂಡಿಲ್ಲ. ಅದನ್ನು ಅಲಂಕಾರಕ್ಕಾಗಿ ಉಪಯೋಗಿಸುತ್ತಾರೆ. ಕ್ರಿಸ್ಮಸ್ ಮುಗಿದ ಬಳಿಕ ಕಸದೊಂದಿಗೆ ಅದನ್ನು ಬಿಸಾಡುತ್ತಾರೆ. ಆದರೆ ಕ್ರಿಸ್ಮಸ್ ಮರಕ್ಕಿಂತಲೂ ಹೆಚ್ಚಾಗಿ ಕ್ರಿಸ್ಮಸ್ ಕಾಲದಲ್ಲಿ ಜನರು ತಮ್ಮನ್ನೇ ತಾವು ಪೂಜಿಸಿಕೊಳ್ಳುತ್ತಾರೆ, ತಮಗಾಗಿ ಎಲ್ಲವನ್ನು ಕೊಂಡುಕೊಳ್ಳುವುದರ ಮೂಲಕ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 6ನೇ ವಚನವನ್ನು. ಯೆಹೋವನೇ, ನಿನ್ನ ಸಮಾನನು ಯಾವನೂ ಇಲ್ಲ, ನೀನು ಮಹತ್ತಮನು, ನಿನ್ನ ನಾಮವು ಸಾಮರ್ಥ್ಯದಿಂದ ಕೂಡಿ ಮಹತ್ತಮಯವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೋವನನ್ನು ಯಾರೊಂದಿಗೂ ಹೋಲಿಸಲು ಸಾಧ್ಯವಿಲ್ಲ. ಜೀವವುಳ್ಳ ನಿಜ ದೇವರನ್ನು ಬಿಟ್ಟು ನಿನ್ನ ಸುತ್ತಲಿನ ವಸ್ತುಗಳನ್ನು ಪೂಜಿಸುತ್ತಾ ಗ್ರಹಗತಿಯಿಂದ ನಿನಗೆ ಬೇಕಾದ ಮಾರ್ಗದರ್ಶನ ಪಡೆದುಕೊಳ್ಳುವುದು ಎಷ್ಟು ಹಾಸ್ಯಾಸ್ಪದವಾಗಿದೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 11ನೇ ವಚನವನ್ನು. ನೀವು ಅವುಗಳಿಗೆ ಭೂಮ್ಯಾಕಾಶಗಳನ್ನು ಸೃಷ್ಟಿಸದಿರುವ ದೇವರುಗಳು ಭೂಮಿಯ ಮೇಲಿನಿಂದ ಆಕಾಶದ ಕೆಳಗಿಂದ ಅಳಿದು ಹೋಗುವು ಎಂದು ಹೇಳಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆಕಾಶ ಕಾಯಗಳು ಈ ವಿಶ್ವವನ್ನು ಸೃಷ್ಟಿಸಲಿಲ್ಲ. ಜೀವವುಳ್ಳ ನಮ್ಮ ದೇವರೇ ಅವುಗಳನ್ನು ಉಂಟು ಮಾಡಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ, ತನ್ನ ವಿವೇಕದಿಂದ ಆಕಾಶಮಂಡಲವನ್ನು ಹರಡಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆಕಾಶದಲ್ಲಿ ನಕ್ಷತ್ರಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿವೆ. ಯಾಕೆಂದರೆ ದೇವರು ಅವುಗಳನ್ನು ಅಲ್ಲಿ ಇರಿಸಿದ್ದಾನೆ. ತನಗೆ ಬೇಕಾದಲ್ಲಿ ಅವುಗಳನ್ನು ಇಟ್ಟಿದ್ದಾನೆ. ಅದನ್ನು ಹೇಗೆ ಇರಿಸಬೇಕೆಂದು ಆತನು ನನ್ನನ್ನಾಗಲಿ ನಿನ್ನನ್ನಾಗಲಿ ಕೇಳಲಿಲ್ಲ. ಇದು ಆತನ ವಿಶ್ವವಾಗಿದೆ ಮತ್ತು ನಮ್ಮ ಆರಾಧನೆಗೆ ಆತನು ಮಾತ್ರ ಯೋಗ್ಯನು. ಈಗಿನ ಜನರು ನಿಜವಾಗಿ ಬುದ್ಧಿವಂತರಾಗಿರುವುದಾದರೆ ಅವರು ಜೀವಿಸುವ ನಿಜ ದೇವರನ್ನು ಯಾಕೆ ಆರಾಧಿಸುತ್ತಿಲ್ಲ? ಯಾಕೆ ನಿಜತ್ವವನ್ನು ನೋಡುವುದಿಲ್ಲ? ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 23ನೇ ವಚನವನ್ನು. ಯೆಹೋವನೇ, ಮಾನವನ ಮಾರ್ಗವು ಅವನ ಸ್ವಾಧೀನದಲ್ಲಿಲ್ಲವೆಂದು ನನಗೆ ಗೊತ್ತು. ಮನುಷ್ಯನು ನಡೆದಾಡುತ್ತಾ ಸರಿಯಾದ ಕಡೆಗೆ ತನ್ನ ಹೆಜ್ಜೆ ನೀಡಲಾರನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ತನ್ನ ವಾಕ್ಯದಲ್ಲಿ ಪ್ರಕಟಿಸಿದ ಹೊರತು ಯಾವ ಮನುಷ್ಯನೂ ಸರಿಯಾಗಿ ನಡೆಯಲಾರನು. ಒಬ್ಬನು ದೇವರ ವಾಕ್ಯದಿಂದ ತಿರುಗಿಕೊಂಡ ಕ್ಷಣವೇ ಅವನು ಮಾರ್ಗ ತಪ್ಪಿದವನಾದನು. ಇದು ನಮ್ಮ ಎಂದಿನ ಸ್ವಭಾವವೇ ಆಗಿದೆ. ನಾವು ಹಾಗೆಯೇ ಜೀವನವನ್ನು ಆರಂಭಿಸಿರುವವರು. ತನ್ನ ಮಾರ್ಗವನ್ನು ಸರಿಪಡಿಸಿಕೊಳ್ಳುವುದು ಮನುಷ್ಯನಿಂದಾಗದು. ನಮ್ಮ ಜೀವಿತದ ಎಲ್ಲ ಕ್ಷೇತ್ರಗಳಲ್ಲೂ ನಮಗೆ ತಕ್ಕ ಮಾರ್ಗದರ್ಶನ ಬೇಕಾದರೆ ನಾವು ಸರ್ವಜ್ಞಾನಿಯಾದ ದೇವರನ್ನೇ ಆತುಕೊಳ್ಳಬೇಕು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥದ 11ರಿಂದ 13 ಅಧ್ಯಾಯಗಳನ್ನು ನೋಡೋಣ. ಮುಖ್ಯ ಪ್ರಸ್ತಾಪ: ಇಸ್ರಾಯೇಲು ಅರಣ್ಯದಲ್ಲಿ ಮಾಡಿದ ದೇವರ ಒಡಂಬಡಿಕೆಗೆ ಅವಿಧೇಯವಾಯಿತು. ಪ್ರಿಯರೇ, ಧರ್ಮಶಾಸ್ತ್ರ ಗ್ರಂಥದ ಪಾರಾಯಣವಾದ ಬಳಿಕ ಯೆರೆಮೀಯನು ಕೊಟ್ಟ ಬಲವಾದ ಸಂದೇಶಗಳು 11 ಮತ್ತು 12ನೇ ಅಧ್ಯಾಯದಲ್ಲಿರುತ್ತದೆ. ಪ್ರಿಯರೇ, ವಿಮೋಚನಕಾಂಡ 20ರಲ್ಲಿ ದೇವರು ದಶಾಜ್ಞೆಗಳನ್ನು ಕೊಟ್ಟ ಬಳಿಕ ಅದನ್ನು ಮೀರಿ ಅವಿಧೇಯರಾದವರಿಗೆ ಬರತಕ್ಕ ಕೆಲವು ದಂಡನೆಗಳನ್ನು ತಿಳಿಸಿದ್ದನೆಂಬುದನ್ನು ನಿಮ್ಮ ನೆನಪಿಗೆ ತರುತ್ತೇನೆ. ಯೆರೆಮೀಯನು ಇವೇ ವಿಚಾರಗಳ ಕುರಿತಾಗಿ ಮಾತನಾಡಿದನು. ನಮ್ಮಲ್ಲನೇಕರು ತಾವು ಮೂಲಭೂತವಾದಿಗಳೆಂದು, ತಮ್ಮ ಬೋಧನೆಗಳು ಸರಿಯಾದದ್ದೆಂದು ಹೇಳಿಕೊಳ್ಳುತ್ತಾರೆ. ಆದರೆ ನಾವು ಜೀವಿಸುವ ರೀತಿ ಅತಿ ಪ್ರಾಮುಖ್ಯವಾದದ್ದಾಗಿದೆ. ಪ್ರಿಯಮಿತ್ರನೇ, ನೀನು ಎಷ್ಟು ಪ್ರಾಮಾಣಿಕನಾಗಿದ್ದಿ? ನಿನ್ನ ಜೀವಿತದಲ್ಲಿ ಎಷ್ಟು ಶುದ್ಧನಾಗಿದ್ದಿ? ಯೆರೆಮೀಯನು ಇಲ್ಲಿ ಇವುಗಳಿಗೆ ಒತ್ತು ಕೊಡುತ್ತಿದ್ದಾನೆ. ನಾವು ನಿಜವಾಗಿ ಯಥಾರ್ಥರಾಗಿರುವುದಾದರೆ ದೇವರೆದುರಿಗೆ ಅಡ್ಡಬಿದ್ದು ಆತನೊಂದಿಗೆ ನಡೆಯಬೇಕಾದ ನಮ್ಮ ಅಗತ್ಯತೆಯನ್ನು ಅರಿಕೆ ಮಾಡಿ ಆತನಿಗೆ ಸಮೀಪರಾಗುತ್ತಿದ್ದೆವು. ಆದರೆ ಯೆರೆಮೀಯನ ಕಾಲದ ಜನರು ಹೀಗೆ ಮಾಡಲಿಲ್ಲ.
ಈಗಿನ ದಿನಗಳಲ್ಲಿ ಕೂಡ ಹೆಚ್ಚಿನವರು ಹೀಗೆ ಮಾಡುತ್ತಿಲ್ಲ. ಮುಂದುವರೆದು ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸಿರಿ. ಯೆಹೋವನು ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯ. ಈ ನಿಬಂಧನ ವಚನಗಳನ್ನು ಕೇಳಿ ಯೆಹೂದ್ಯರಿಗೂ ಯೆರೂಸಲೇಮಿನ ನಿವಾಸಿಗಳಿಗೂ ಹೀಗೆ ಸಾರಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ನಿಬಂಧನೆ ಎಂಬುದಾಗಿ ನೋಡುವಾಗ ಧರ್ಮಶಾಸ್ತ್ರವು ಸಿಕ್ಕಿ ಅದನ್ನು ಜನರಿಗೆ ಓದಿ ಹೇಳಿದಾಗ ಅರಸನಾದ ಯೋಷಿಯನು ಜನನಾಯಕರನ್ನು ಕರೆದನು. ಅವರು ತಾವು ದೇವರ ವಾಕ್ಯವನ್ನನುಸರಿಸುತ್ತೇವೆಂದು ವಚನ ಕೊಟ್ಟರು. ಯೆರೆಮೀಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 5ನೇ ವಚನದ 2ನೇ ಭಾಗವನ್ನು ನೋಡಿರಿ. ನಾನು ಅವರಿಗೆ ವಿಧಿಸಿದ ನಿಬಂಧನ ವಾಕ್ಯಗಳಿಗೆ ಕಿವಿಗೊಡದವನು ಶಾಪಗ್ರಸ್ತನಾಗಲಿ ಎಂಬುದಾಗಿ ಇಸ್ರಾಯೇಲ್ಯರ ದೇವರಾದ ಯೆಹೋವನು ನುಡಿಯುತ್ತಾನೆಂದೇ ಸಾರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಧರ್ಮಶಾಸ್ತ್ರವು ಸಿಕ್ಕುವ ಮೊದಲು ಜನರಿಗೆ ಅದು ತಿಳಿದಿರಲಿಲ್ಲ. ಈಗ ಅವರಿಗೆ ಅದು ತಿಳಿದಿರುವುದರಿಂದ ಅವರ ಜವಾಬ್ದಾರಿ ಹೆಚ್ಚಿದೆ. ದೇವರು ಹೇಳುತ್ತಾನೆ, ಈ ನಿಬಂಧನ ವಾಕ್ಯಗಳಿಗೆ ವಿಧೇಯನಾಗದವನು ಶಾಪಗ್ರಸ್ತನು ಎಂಬುದಾಗಿ. ಪ್ರಿಯರೇ, ಸಭೆಯ ಸಭಾಪಾಲಕನು ನಂಬಿಗಸ್ತನಾಗಿ ವಾಕ್ಯ ಸಾರಿ ತಿಳಿಸಿ ಅದಕ್ಕೆ ಪ್ರತಿಯಾಗಿ ಏನನ್ನೂ ಮಾಡದ ಸಭೆಯ ಸದಸ್ಯನಾಗಿರುವುದಕ್ಕಿಂತ ಲೋಕದ ಮೂಲೆಯಲ್ಲಿ ದೇವರಲ್ಲದವುಗಳನ್ನು ಪೂಜಿಸುತ್ತಾ ಇರುವುದೇ ಒಳ್ಳೆಯದೆಂದು ನಾನು ಹಲವು ಬಾರಿ ಹೇಳಿದ್ದೇನೆ. ಪ್ರಿಯರೇ, ದೇವರು ಅವನಿಗೆ ಸುವಾರ್ತೆಯನ್ನು ತಲುಪಿಸಬಹುದು, ಆದರೆ ಸುವಾರ್ತೆ ಕೇಳಿ ಅದನ್ನು ತಿರಸ್ಕರಿಸಿದ ಸಭಾ ಸದಸ್ಯರನ್ನು ದೇವರು ಖಂಡಿತವಾಗಿ ದಂಡಿಸುತ್ತಾನೆ. ಯೆರೆಮೀಯನನ್ನು ಅವನ ಸ್ವಂತ ಊರಾದ ಅನಾತೋತಿನವರು ತಿರಸ್ಕರಿಸಿದರೆಂಬ ಅಂಶದೊಂದಿಗೆ ಈ ಅಧ್ಯಾಯವು ಮುಗಿಯುತ್ತದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ಗಮನಿಸಿರಿ. ನಾನಾದರೂ ವಧೆಗೆ ಒಯ್ಯುವ ಸಾಧು ಕುರಿಗೆ ಸಮಾನನಾಗಿದ್ದೆನು. ಮರವನ್ನು ಫಲಸಹಿತವಾಗಿ ನಾಶಪಡಿಸೋಣ, ಇವನು ನಿರ್ನಾಮವಾಗುವಂತೆ ಜೀವಲೋಕದಿಂದ ಇವನನ್ನು ನಿರ್ಮೂಲ ಮಾಡೋಣ ಎಂದು ಅವರು ನನಗೆ ವಿರುದ್ಧವಾಗಿ ಕುಯುಕ್ತಿಗಳನ್ನು ಕಲ್ಪಿಸಿದ್ದು ನನಗೆ ತಿಳಿದಿರಲಿಲ್ಲ. ಹೃದಯವನ್ನು ಅಂತರೇಂದ್ರಿಯವನ್ನು ಪರೀಕ್ಷಿಸಿ ನ್ಯಾಯವಾಗಿ ತೀರ್ಪು ಮಾಡುವ ಸೇನಾಧೀಶ್ವರನಾದ ಯೆಹೋವನೇ, ನೀನು ಅವರಿಗೆ ಕೊಡುವ ಪ್ರತಿಫಲವನ್ನು ನಾನು ಕಾಣುವೆನು. ನನ್ನ ವ್ಯಾಜ್ಯವನ್ನು ನಿನಗೇ ಅರಿಕೆ ಮಾಡಿದ್ದೇನಷ್ಟೇ. ಹೀಗಿರಲು ಸೇನಾಧೀಶ್ವರನಾದ ಯೆಹೋವನು ನನಗೆ, ನಮ್ಮ ಕೈಯಿಂದ ನೀನು ಸಾಯಬಾರದಾಗಿದ್ದರೆ ಯೆಹೋವನ ಹೆಸರೆತ್ತಿ ಪ್ರವಾದಿಸಬೇಡ ಎಂದು ನಿನ್ನ ಪ್ರಾಣಕ್ಕೆ ಹೊಂಚು ಹಾಕುತ್ತಿರುವ ಅನಾತೋತಿನವರ ವಿಷಯದಲ್ಲಿ ನನ್ನ ತೀರ್ಮಾನವು ಇದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಯೆರೆಮೀಯನಿಗೆ ಹೇಳುತ್ತಿದ್ದಾನೆ, ಅನಾತೋತಿನವರ ಸಂಗಡ ಇನ್ನು ಮಾತನಾಡಿ ಪ್ರಯೋಜನವಿಲ್ಲ. ಅವರು ನನ್ನನ್ನು ತಿರಸ್ಕರಿಸಿದ್ದಾರೆ, ನಿನ್ನನ್ನು ಕೊಲ್ಲಬೇಕೆಂದಿದ್ದಾರೆ. ಅವರಿಗೆ ಇನ್ನೂ ಪ್ರವಾದನೆ ನುಡಿಯಬೇಡ. ಪ್ರೀತಿಯುಳ್ಳ ದೇವಜನರೇ, ದೇವರಿಗಾಗಿ ನಿಲ್ಲದಿರುವ, ಹಿಂದಿನಂತೆ ದೇವರ ವಾಕ್ಯವನ್ನು ಬೋಧಿಸದ ಸಭೆಗಳು ಈಗ ಇದ್ದಾವೆ. ಸಭೆಯ ಸದಸ್ಯತನ ಕಡಿಮೆಯಾಗುತ್ತಾ ಎಲ್ಲರೂ ಸಭೆಯನ್ನು ತೊರೆಯುವ ಸ್ಥಿತಿ ಬಂದಿದೆ. ಆದರೆ ಇನ್ನೂ ಭಯಂಕರವಾದದ್ದೇನೆಂದರೆ ಅವರ ಪೀಠಗಳಿಂದ ದೇವರ ವಾಕ್ಯವು ಪ್ರಸಂಗಿಸಲ್ಪಡುತ್ತಿಲ್ಲ. ಯೆರೆಮೀಯನು ಅನಾತೋತಿನಲ್ಲಿ ದೇವರ ವಾಕ್ಯ ಹೇಳುವುದನ್ನು ನಿಲ್ಲಿಸಿದನು. ಜನರು ಅವನನ್ನು ಕೊಲ್ಲಬೇಕೆಂದಿದ್ದರಿಂದ ಅವನು ಬೇರೆ ಕಡೆಗೆ ಹೋದನು. ಅವರು ದೇವರ ವಾಕ್ಯವನ್ನು ತಿರಸ್ಕರಿಸಿದರು. ಎಂಥ ಚಿತ್ರಣ ಇಲ್ಲಿ ಕೊಡಲ್ಪಟ್ಟಿದೆ ನೋಡಿರಿ. ದೇವರಿಗಾಗಿ ನಿಂತದ್ದಕ್ಕೆ ಯೆರೆಮೀಯನು ಪ್ರಾಣ ಭಯಕ್ಕೊಳಗಾಗಬೇಕಾಯಿತು. ಅದು ಅವನ ಹೃದಯವನ್ನೊಡೆಯಿತು. ಅದು ಅವನಿಂದ ಅವನ ಊರನ್ನೇ ದೂರ ಮಾಡಿತು. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 44ನೇ ವಚನದಲ್ಲಿ ನಾವು ಹೇಗೆ ಓದುತ್ತೇವೆ ನೋಡ್ರಿ. ಪ್ರವಾದಿಗೆ ಸ್ವದೇಶದಲ್ಲಿ ಮರ್ಯಾದೆ ಇಲ್ಲವೆಂದು ಯೇಸು ತಾನೇ ಹೇಳಿದನು. ಕರ್ತನಾದ ಯೇಸು ತನ್ನ ಸ್ವಂತ ಊರಾದ ನಜರೇತನ್ನು ಬಿಟ್ಟು ಕಪೆರ್ನೌಮಲ್ಲಿ ನೆಲೆಸಬೇಕಾಯಿತು. ಯೆರೆಮೀಯನು ಹೀಗೆಯೇ ಸ್ವಂತ ಊರನ್ನು ಬಿಡಬೇಕಾಯಿತು. ಈ ಜನರಿಗೆ ಯೆರೆಮೀಯನು ಕೊಟ್ಟ ಸಂದೇಶವು ಈಗಿನ ದಿನಗಳ ಸಂದೇಶದಂತಲ್ಲ. ಪ್ರಿಯರೇ, ಈ ದಿನಗಳಲ್ಲಿ ನಾವು ಹೇಳುತ್ತೇವೆ, ಯೇಸುವಿನ ಬಳಿಗೆ ಬನ್ನಿರಿ, ಆತನು ನಿಮಗೆ ಹೊಸ ವ್ಯಕ್ತಿತ್ವವನ್ನು ಕೊಡುತ್ತಾನೆ,
ಆತನು ನಿಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಬಹುದು. ನಿನಗೆ ಖಂಡಿತವಾಗಿ ಒಳ್ಳೆಯದಾಗುತ್ತದೆ. ಪ್ರಿಯರೇ, ಯೆರೆಮೀಯನಿಂದ, ಅವನ ಜೀವಿತದಿಂದ ನಾವು ಕಲಿಯುವ ವಿಚಾರ ಇದಲ್ಲ. ಅವನು ಹೇಳುತ್ತಾನೆ, ನೀನು ದೇವರ ಕಡೆಗೆ ತಿರುಗುವುದಾದರೆ ಅದಕ್ಕೆ ಬೆಲೆ ತೆರಬೇಕು, ಆದರೆ ಅದು ವ್ಯರ್ಥವಾಗಲಾರದು. ಪ್ರಿಯರೇ, ಯೆಹೂದವು ದೇವರನ್ನು ಹಿಂಬಾಲಿಸುತ್ತೇನೆಂಬ ಒಡಂಬಡಿಕೆಯನ್ನು ಮಾಡಿಕೊಂಡರೂ ಕೂಡ ಆ ದೇಶದಲ್ಲಾದ ಪುನರುಜ್ಜೀವನ ಮೇಲಿಂದ ಮೇಲೆ ಮಾತ್ರವಾಗಿತ್ತು. ಯೆರೆಮೀಯನ ಮಾತುಗಳು ಯಾವ ಹೆಚ್ಚಿನ ಪ್ರಭಾವ ಬೀರಲಿಲ್ಲ, ಹಾಗೂ ನಿಜವಾಗಿ ಕರ್ತನ ಕಡೆಗೆ ತಿರುಗಿಕೊಂಡವರು ಸ್ವಲ್ಪವೇ ಮಂದಿ. ಪ್ರಿಯರೇ, ಯೆಹೋವನು ನನಗೆ ಹೀಗೆ ಹೇಳಿದನು, ಯೆಹೂದದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಬೀದಿಗಳಲ್ಲಿಯೂ ಈ ಮಾತುಗಳನ್ನೆಲ್ಲ ಸಾರು, ಈ ನಿಬಂಧನ ವಾಕ್ಯಗಳನ್ನೆಲ್ಲ ಕೇಳಿ ಕೈಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ಆದರೆ ದೇಶದ ಪರಿಸ್ಥಿತಿ ಹಾಳಾಗುತ್ತಾ ಹೋಗುತ್ತಿತ್ತು. ಪುನರುಜ್ಜೀವನದ ಬಳಿಕ ಆತ್ಮಿಕ ಸಂಗತಿಗಳ ಮೇಲಿನ ಆಸಕ್ತಿ ಕಡಿಮೆಯಾಯಿತು. ಜನರು ತಮ್ಮ ಹಳೆಯ ಜೀವಿತಕ್ಕೆ ತಿರುಗತೊಡಗಿದರು. ಅರಸನಾದ ಯೋಷಿಯನು ದೊಡ್ಡ ತಪ್ಪನ್ನು ಮಾಡಿದನು. ಅವನು ಅರಸನಾದ ಫರೋಹ ನೇಕೋ ಎಂಬವನ ಮೇಲೆ ಯುದ್ಧಕ್ಕೆ ಹೋದನು. ಮೆಗಿದ್ದೋ ಎಂಬಲ್ಲಿ ಅವರೊಳಗೆ ಯುದ್ಧ ನಡೆಯಿತು. ಯೋಷಿಯನು ಗಂಭೀರವಾಗಿ ಗಾಯಗೊಂಡನು. ಯೆರೆಮೀಯನು ಅವನಿಗೋಸ್ಕರ ಗೋಳಾಡಿದನು. ಯೆರೆಮೀಯನು ಯೋಷಿಯನನ್ನು ಕುರಿತು ಶೋಕಗೀತೆಯನ್ನು ರಚಿಸಿದನು. ಎಲ್ಲ ಗಾಯಕರು ಗಾಯಕಿಯರು ಅವನನ್ನು ಇಂದಿನವರೆಗೆ ತಮ್ಮ ಶೋಕಗೀತೆಗಳಲ್ಲಿ ವರ್ಣಿಸುತ್ತಾರೆ. ಆ ಗೀತೆಗಳನ್ನು ಹಾಡುವುದು ಇಸ್ರಾಯೇಲ್ಯರಲ್ಲಿ ಒಂದು ಪದ್ಧತಿಯಾಯಿತು. ಅವು ಶೋಕಗೀತ ಗ್ರಂಥದಲ್ಲಿ ಬರೆದಿರುತ್ತದೆ. 2ನೇ ಪೂರ್ವಕಾಲ ವೃತ್ತಾಂತ 35ನೇ ಅಧ್ಯಾಯ 25ನೇ ವಚನವನ್ನು ನೋಡಿರಿ. ಪ್ರಿಯರೇ, ಯೆರೆಮೀಯನು ಅತ್ತದ್ದಕ್ಕೆ ಕಾರಣ ಜನರು ವಿಗ್ರಹಾರಾಧನೆಗೆ ಪುನಃ ತಿರುಗಿಕೊಳ್ಳುವರೆಂದು ಅವನಿಗೆ ತಿಳಿದಿತ್ತು. ಆದರೆ ಅವರು ಅದಕ್ಕಿಂತಲೂ ಅಧೋಗತಿಗಿಳಿದರು. ಜನರು ಕೇಳಲಾರದಂಥ ಕಠಿಣ ಸಂದೇಶವನ್ನು ಯೆರೆಮೀಯನು ಕೊಡಬೇಕಾಯಿತು. ಅವರು ಅವನ ಮಾತಿಗೆ ಕಿವಿಗೊಡದೆ ಅವನನ್ನೇ ಕೊಲ್ಲಲು ಸಂಚು ಹೂಡಿದರು. ಆದ್ದರಿಂದ ಅವನು ಸ್ವಂತ ಊರಾದ ಅನಾತೋತನ್ನು ಬಿಟ್ಟು ಹೋಗಬೇಕಾಯಿತು. ಓಷಿಯನು ಬದುಕಿದ್ದರೆ ಅವನು ಯೆರೆಮೀಯನನ್ನು ಕಾಪಾಡುತ್ತಿದ್ದನು, ಆದರೆ ಅವನು ಸತ್ತು ಹೋಗಿದ್ದನು. ಆದರೆ ಯೆಹೂದದ ಅರಸನು ಯೆರೆಮೀಯನ ಮಾತುಗಳಿಗೆ ಲಕ್ಷ್ಯ ಕೊಡಲಿಲ್ಲ. ಸತತವಾಗಿ ಅವರು ಭ್ರಷ್ಟರಾಗುತ್ತಾ ಹೋದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸ್ಥಿತಿ ಹೇಗಿದೆ? ದೇವರ ವಾಕ್ಯವನ್ನು ಕೇಳಿ ಕೇಳಿ ನಾವು ಇನ್ನೂ ಭ್ರಷ್ಟರಾಗಿ ಪಾಪಿಗಳಾಗಿ ಜೀವಿಸ್ತಾ ಇದ್ದೇವೆಯೋ? ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿದಾಗ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ. ದೇವರಿಂದ ಆತನ ಪ್ರೀತಿಯನ್ನು ತಿಳಿದವರಾಗಿ ಆ ಪ್ರೀತಿಯಲ್ಲಿ ಜೀವಿಸೋಣ. ಅದಕ್ಕಾಗಿ ದೇವರ ಬಳಿಗೆ ಬರೋಣ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಮ್ಮ ಜೀವಿತದಲ್ಲಿ ನೀನು ಮೆಚ್ಚದೇ ಇರುವಂಥ ವಿಚಾರಗಳು ಇನ್ನೂ ಇದೆ ಎಂಬುದಾಗಿ ಒಪ್ಪಿಕೊಳ್ಳುತ್ತೇವೆ. ನಮ್ಮನ್ನು ನಿನ್ನ ವಾಕ್ಯದಿಂದ ಶುದ್ಧೀಕರಿಸು. ನಿನ್ನ ಆತ್ಮನ ಸಹಾಯವನ್ನು ಕೊಡು ಸ್ವಾಮಿ. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತದಲ್ಲಿರುವಂಥ ಎಲ್ಲ ಬಲಹೀನತೆ, ಕಷ್ಟ, ಸಮಸ್ಯೆ, ಕಣ್ಣೀರುಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಟ್ಟು ನಿನ್ನ ಸಮಾಧಾನ, ಸಂತೋಷ, ಆರೋಗ್ಯದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಹೆಚ್ಚಳ ಪಡುವವರು ತಮ್ಮ ಜೀವಿತದಲ್ಲಿ ತಮ್ಮನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳಬೇಕು. ಸೈತಾನನು ಸೈತಾನನಾದದ್ದು ಹೆಚ್ಚಿಸಿಕೊಳ್ಳುವ ಒಂದೇ ಒಂದು ಆಲೋಚನೆಯಿಂದ. ವಿಧೇಯತೆಗೆ ಮೆಚ್ಚುವಷ್ಟು ದೇವರು ಬೇರೆ ಯಾವುದಕ್ಕೂ ಮೆಚ್ಚುವುದಿಲ್ಲ. ಆದುದರಿಂದ ದಿನನಿತ್ಯವೂ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ದೇವರಿಗೆ ವಿಧೇಯರಾಗಿ ಆತನ ಆಶೀರ್ವಾದಕ್ಕೆ ಬಾಧ್ಯರಾಗೋಣ. ಪ್ರಿಯ ವೀಕ್ಷಕರೇ, ಇಂದು ನೀವು ಹೊಂದಿಕೊಂಡ ಆತ್ಮೀಯ ಆಶೀರ್ವಾದ, ಪ್ರಾರ್ಥನಾ ಮನವಿಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಸೇವೆಯನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.